ದಿವಸ ಪ್ರವಾಸಕ್ಕೆ ನಾನು ಹೋಗಿರಲಿಲ್ಲ. ನನ್ನ ಮಗಳ ಕಾಲೇಜ್ಗೆ ಅಡ್ಮಿಷನ್ ಮಾಡೋಕ್ಕೆ ನಾನು ಹೋಗಿದ್ದೆ. ಗಣೇಶನ ಹಬ್ಬ ಸ್ಟಾರ್ಟ್ ಆದಾಗಿಂದ ನಿರಂತರವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಗಣೇಶನ ಒಂದು ಏನು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಮತ್ತು ಸುಮಾರು ಗ್ರಾಮಗಳಲ್ಲಿ ಗುದ್ಲಿ ಪೂಜೆಯನ್ನು ನೆರವೇರಿಸಿ ಸುಮಾರು 10 ದಿವಸಗಳ ಕಾಲ ನಾನು ನಿರಂತರವಾಗಿ ಇಲ್ಲೇ ಇದ್ದೆ. ನಾನು 6ನೇ ತಾರೀಕು ಸಂಜೆ ತಲುಪಿದೆ. ಅಂದರೆ 6ನೇ ತಾರೀಕು ಬೆಳಗ್ಗೆ ನಾನು ಹೊರಟಿದ್ದು. ಎಲ್ಲ 7ನೇ ತಾರೀಕು ಬೆಳಗಿನ ಜಾವ 6:30ಗೆ ಹೊರಟಿದ್ದು ಬೆಂಗಳೂರಿಂದ. ಸಂಜೆ ಅಲ್ಲಿ ತಲುಪೋಷ್ಟರಲ್ಲಿ ಇಲ್ಲೊಂದು ಅಹಿತಕರ ಘಟನೆ ನಡೆದಿದೆ ಅಂತ ನನಗೆ ಸುದ್ದಿ ಬಂತು ಫೋನ್ ಮುಖಾಂತರ. ಕೂಡಲೇ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ಬೇಗ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಇವತ್ತು ರಾತ್ರಿಯೇ ಬಂಧಿಸಿ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡಿದೋ. ನಾನು ನಿರಂತರವಾಗಿ ಭಾಳ ಹೊತ್ತು ತಡರಾತ್ರಿವರೆಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲೂ ಇದ್ದೆ. ರಾತ್ರಿ ಕಾರ್ಯಾಚರಣೆ ನಡೆದು ಅತಿ ತುರ್ತಾಗಿ ಅಷ್ಟು ಫಾಸ್ಟಾಗಿ ಕಾರ್ಯಾಚರಣೆ ಮಾಡಿ ಎಲ್ಲರನ್ನು ಬಂಧಿಸಿ ಆ ಕಾರ್ಯವನ್ನು ಪೊಲೀಸರು ಯಶಸ್ವಿಗೊಳಿಸಿದ್ದಾರೆ. ನಾನು ನಿಮ್ಮ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಗಂಟೆಗಟ್ಟಲೆ ತಗೊಳ್ತಾರೆ ಪೊಲೀಸರು ತಲುಪಕ್ಕೆ. ಕೆಲವೇ ನಿಮಿಷಗಳಲ್ಲಿ ಅವರು ಅವತ್ತು ಬಂದು SP ಅವ್ರ ಸಮೇತ ಎಲ್ಲ ಸ್ಥಳಕ್ಕೆ ಬಂದು ಎಲ್ಲವನ್ನ ಪರಿಸ್ಥಿತಿಯನ್ನು ಒಂದು ಹತೋಟಿಗೆ ತಂದುಕೊಂಡಿದ್ದಾರೆ. ಯಾಕೆಂದರೆ ನೀವು ಹಿಂದೆ ಎಲ್ಲ ಬೇರೆ ಬೇರೆ ಕಡೆ ಘಟನೆಗಳು ನಡೆದು ನೋಡಿದ್ದೀರ. ಇಂಥ ಸಣ್ಣ ಪುಟ್ಟ ಗಲಭೆ ಕೋಮು ಗಲಭೆ ಬಂದಂಥ ಸಂದರ್ಭದಲ್ಲಿ ಬೆಂಕಿ ಹಚ್ಚುವಂಥದ್ದು ಈ ಥರ ವಿಚಾರಗಳು ನಡೆದಿರುವಂಥದ್ದು ಇತ್ತೀಚೆಗಷ್ಟೇ ನಾವಿನ್ನೂ ಮರ್ತಿಲ್ಲ. ನಾಗಮಂಗಲದಲ್ಲೂ ಕೂಡ ಇದು ನಡೆದಿತ್ತು. ಅಂಥ ಅಹಿತಕರ ಘಟನೆ ಮತ್ತೆ ನಡೆದಂಗೆ ಅವರು ತಡೆದಿದ್ದಾರೆ. ಅದರ ಜೊತೆಗೆ ನಾನು ಸುಮಾರು 4-4.5 ವರ್ಷದಿಂದ ಈ ತಾಲೂಕಿನಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದಾಗಿಂದಲೂ ಕೂಡ ಮೊಟ್ಟ ಮೊದಲಿಗೆ ಪ್ರತಿ ಗ್ರಾಮಗಳಿಗೂ 3, 2, 5, 6, 7 ಅವರ ಗ್ರಾಮದ ಒಂದು ಪ್ರದೇಶ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅದರ ಆಧರಿಸಿ ಗಣೇಶಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮ ಶುರು ಮಾಡಿದೋನೆ ನಾನು ಮೊಟ್ಟ ಮೊದಲಿಗೆ ಮದ್ದೂರು ತಾಲೂಕಿನಲ್ಲಿ. ನಮ್ಮ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಗಣೇಶನ ಮೂರ್ತಿಯನ್ನು ವಿತರಣೆಯನ್ನು ಮಾಡ್ತಾಯಿದ್ದೆ. ಒಂದು ಗ್ರಾಮಕ್ಕೆ 3ರಿಂದ 5, 6, 7 ಈ ಥರ ನಾವು ವಿತರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಸಲನೂ ಕೂಡ ನಮಗೆ ಭಾಳಷ್ಟು ಕಾರ್ಯಕ್ರಮ ಇತ್ತು. ಹಾಗಾಗಿ ಈ ಸಲ ನಾವು ಗಣೇಶ ಮೂರ್ತಿ ವಿತರಣೆ ಮಾಡಲಿಲ್ಲ. ಆದರೆ ಗಣೇಶ ಮೂರ್ತಿ ಏನು ನಮ್ಮ ಯುವಕರುಗಳು ಭಾಳಷ್ಟು ಅಭಿಮಾನಿಗಳು ಏನು ಕಾರ್ಯಕ್ರಮನ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡುವಂಥ ಎಲ್ರಿಗೂ ಕೂಡ ನಾವು ಟ್ರಸ್ಟ್ ಮುಖಾಂತರ ನಾನು ಎಲ್ಲ ಗ್ರಾಮ ಎಲ್ಲ ಗಣೇಶನಿಗೆ ಭೇಟಿ ಮಾಡಲಿಕ್ಕಾಗಿಲ್ಲ. ನಾನು ಒಂದು ಕಡೆ, ನಮ್ಮ ಸಹೋದರ ಒಂದು ಕಡೆ, ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಪ್ರತಿಯೊಂದು ಕಡೆ ಭಾಗಿಯಾಗಿ ನಾವು ಅವ್ರಿಗೆ ಎಲ್ಲ ಥರದಲ್ಲೂ ಸಪೋರ್ಟನ್ನು ಮಾಡಿಕೊಂಡು ನಮ್ಮ ಟ್ರಸ್ಟ್ ಮುಖಾಂತರ ಅವ್ರಿಗೆ ಸಹಾಯ ಆರ್ಥಿಕವಾಗಿ ಮಾಡೋದ್ರ ಮುಖಾಂತರ ನಾವೆಲ್ಲವನ್ನು ಕೂಡ ನಾವು ಭಾಗವಹಿಸಿ ಅಟೆಂಡ್ ಮಾಡಿದ್ದೀವಿ. ಆದರೆ ಯಾವತ್ತೂ ನಡೀತಿರುವಂಥ ಘಟನೆ ಆಕಸ್ಮಿಕವಾಗಿ ನಡೆದಿದೆ. ಆ ಕಲ್ಲು ಹೊಡೆದಂಥ ಏನು ಕಿಡಿಗೌಡಿಗಳಿದ್ದಾರೆ ಅವ್ರನ್ನ ಯಾವ ಭಾಷೆಯಲ್ಲಿ ನಿಲ್ಲಿಸಿದ್ರೂ ಅದು ಸಾಕಾಗಲ್ಲ. ಅಂಥ ಕಚಡಗಳು ಅವ್ರಿಗೆ ಕ್ಷಮೆ ಅನ್ನೋದು ಇಲ್ಲ. ಇಲ್ಲಿ ಈಗಾಗಲೇ ಅವ್ರ ಮೇಲೆ ಕ್ರಮ ನಡೀತಾ ಇದೆ, ತನಿಖೆನೂ ನಡೀತಾ ಇದೆ. ಅವ್ರಿಗೆ ಬಂದ ಮೇಲೂ ಕೂಡ ನಾವು ಸ್ಥಳೀಯವಾಗಿ ನಮ್ಮ ಜನ ಏನು ಹಿಂದೂಗಳು 97% ಈ ತಾಲೂಕಿನಲ್ಲಿದ್ದಾರೆ. ನಮ್ಮ ತಾಲೂಕಿನ ಜನ ಭಾಳಷ್ಟು ಪ್ರಬುದ್ಧರು, ಗಟ್ಟಿಗರು. ಮಂಡ್ಯ ಅಂದರೆ ಭಾಳಷ್ಟು ಇಂಡಿಯಾದಲ್ಲೇ ಹೆಸರುವಾಸಿಯಾಗಿರುವಂಥದ್ದು ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಇಷ್ಟೊಂದು ನಮ್ಮಲ್ಲಿ ಇರಬೇಕಾದ್ರೆ, ಎಲ್ಲ ಸಮರ್ಥರು ನಮ್ಮಲ್ಲಿ ಇರಬೇಕಾದ್ರೆ ಏಕಾಏಕಿ ಯಾರೋ ಬಂದು ಎಲ್ಲಿಂದೋ ಇಲ್ಲಿಂದೋ ಬಂದವರೆಲ್ಲ ಎಲ್ಲಿ ಬಂದು ಅಪಪ್ರಚಾರ ಮಾಡೋದು, ಯುವಕರನ್ನ ಎತ್ಕಟ್ಟುವುದು, ಅವ್ರಿಗೆ ಮಿಸ್ಗೈಡ್ ಮಾಡುವಂಥದ್ದು, ಇವೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಈ ಒಂದು ಸಮಾಜದಲ್ಲಿ ಇರುವಂಥವರು ಸಮಾಜದ ಶಾಂತಿಯನ್ನು ಬಯಸಬೇಕು. ಯಾರೇ ಆದರೂ ಲೀಡ್ರುಗಳಿರಲಿ, ಯಾವುದೇ ಪಾರ್ಟಿಯವರಿರಲಿ, ಅವರು ಶಾಂತಿಯನ್ನು ಕಾಪಾಡೋ ಕೆಲಸವನ್ನು ಮಾಡಬೇಕು. ಆದರೆ ಇಲ್ಲಿ ಬೆಂಕಿ ಹಚ್ಚೋ ಕೆಲಸನ ಮಾಡ್ತಾ ಇರೋದು ನಾವು ಖಂಡಿಸ್ತೇವೆ. ಇದು ಯಾರಿಗೂ ಒಳ್ಳೆಯದಲ್ಲ. ಪಬ್ಲಿಕ್ ಲೈಫ್ನಲ್ಲಿರೋರು ಪಬ್ಲಿಕ್ಗೆ ಅನುಕೂಲ ಆಗೋ ಕೆಲಸವನ್ನು, ಒಳ್ಳೆಯದನ್ನು ಮಾಡುವಂಥದ್ದು, ಸಮಸ್ಯೆ ಇದ್ದರೆ ಬಗೆಹರಿಸುವಂಥದ್ದನ್ನು
ಮಾಡಬೇಕು. ಯಾರೇ ಹಬ್ಬ ಅದು ಜನಪ್ರತಿನಿಧಿಗಳಾಗಲಿ, ಪಕ್ಷದ ಮುಖಂಡರುಗಳಾಗಲಿ, ಯಾವುದೇ ಧರ್ಮದ ಮುಖಂಡರಾಗಲಿ, ಎಲ್ಲರೂ ಕೂಡ ಶಾಂತಿ ಕಾಪಾಡಲಿಕ್ಕೆ ಎಲ್ಲರೂ ಮುಂದೆ ಬರಬೇಕು. ಆದರೆ ಇಲ್ಲಿ ಅಂಥದ್ದು ನಡೀತಾ ಇಲ್ಲ. ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋ ಕೆಲಸವನ್ನು ಮಾಡ್ತಿದ್ದಾರೆ. ಇಷ್ಟು ದಿವಸ ನಾವು ಎಲ್ಲವನ್ನು ಕೂಡ ಗಣೇಶ ಇರ್ಬೋದು, ಪ್ರತಿ ಗ್ರಾಮದಲ್ಲಿ ದೇವಸ್ಥಾನಗಳು, ನಾನು ಬಂದ ನಂತರ ಹಲವಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರಕ್ಕೆ ನಾವು ಟ್ರಸ್ಟ್ ಮುಖಾಂತರ ಸಹಾಯ ಮಾಡಿದ್ದೀವಿ. ನಾನು ಶಾಸಕನಾದ ಮೇಲೂ ಭಾಳಷ್ಟು ಅನುದಾನಗಳನ್ನ ನಮ್ಮ ಶಾಸಕನ ನಿಧಿಯಿಂದ ಕೂಡ ನಾವು ದೇವಸ್ಥಾನಗಳಿಗೆ ಕೊಡ್ತಾಯಿದ್ದೀವಿ. ನಾವು ಸ್ಥಳೀಯವಾಗಿ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ. ಯಾರೋ ಬಂದು ಏಕಾಏಕಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ, ನಮ್ಮ ಮೇಲೆ ಆರೋಪ ಮಾಡ್ತಾರೆ. ನಾವೇನು ದ್ರೋಹ ಮಾಡಿದ್ದೀವ ನಾವು? ಅಥವಾ ಹಿಂದೂ ವಿರೋಧಿಗಳ? ನಾವೆಲ್ಲ ಹಿಂದೂಗಳಲ್ವಾ? ಎಲ್ಲ ಹಿಂದೂಗಳಿದ್ದೀವಲ್ವಾ? 97% ಜನ ನಾವು ಹಿಂದೂಗಳಿದ್ದೀವಿ. ಇವ್ರು ಬಂದು ಇಲ್ಲಿ ಬಂದು ನಮಗೆ ಸರ್ಟಿಫಿಕೇಟ್ ಕೊಡಬೇಕಾ ಮದ್ದೂರು ತಾಲೂಕು ಜನಕ್ಕೆ? ಏನು ಪ್ರಬುದ್ಧರಲ್ವ ಮದ್ದೂರು ತಾಲೂಕಿನ ಜನ? ಇವರ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕೆ ಬಂದು ಒಬ್ಬ ತೊಡೆ ಮುರಿತಾನಂತೆ, ಒಬ್ಬ ಇನ್ನೇನೋ ಕತ್ತಗಿತಾನಂತೆ, ಏನೇನೋ ಏನಿದು ತಾಲಿಬಾನ? ಇದು ಮಂಡ್ಯ ಜಿಲ್ಲೆ. ಇಂಥವೆಲ್ಲ ನಡೆಯಲ್ಲ. ಅವ್ರು ಯಾವುದೇ ಪಾರ್ಟಿಯವರಾಗಿರಲಿ, ಮದ್ದೂರು ಜನ, ಮಂಡ್ಯ ಜಿಲ್ಲೆ ಜನ ಭಾಳಷ್ಟು ಸ್ಟ್ರಾಂಗು. ಮನಸ್ಸು ಮೃದು ಇರ್ಬೋದು, ಆದರೆ ಶಕ್ತಿಯುತವಾಗಿ ಎಲ್ಲದರಲ್ಲೂ ಇದ್ದಾರೆ. ಇದನ್ನು ಅವರು ನೆನಪಿಟ್ಕೊಳ್ಬೇಕು. ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದನ್ನು ಬಿಡಬೇಕು. ಅವರು ಶಾಂತಿ ಭಂಗ ಉಂಟು ಮಾಡೋ ಕೆಲಸನ ಮಾಡಬಾರ್ದು. ಆ ತಪ್ಪಿತಸ್ಥರು ಯಾವನೇ ಇರಲಿ, ಅವನ್ನ ನಾವು ಕ್ಷಮೆ ಅನ್ನೋದಿಲ್ಲ. ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕೋ ಈಗ ಅವ್ರ ಕಾನೂನು ಪ್ರಕಾರ ಏನು ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಮರುಕಳಿಸ್ದಂಗೆ ನಾವು ಏನು ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಮುಂದಿನ ಕ್ರಮ ಏನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ಮಾಡ್ತೀವಿ. ನಮಗೆ ನಮ್ಮ ಜನ ಶಾಂತಿ ಬಯಸೋ ಜನ, ಶಾಂತಿಯನ್ನು ಕಾಪಾಡಬೇಕು. ನಾವೇ ಅದನ್ನು ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ. ಇಂಥವರ ಅವಶ್ಯಕತೆ ನಮಗಿಲ್ಲ. ಯಾರೋ ಮಲೆನಾಡಿನ ಬಂದವರೋ ಇನ್ಯಾರೋ ಶಿವಮೊಗ್ಗದಿದ್ದಾರೋ ಬಂದು ನಮಗೆ ಬುದ್ಧಿ ಹೇಳೋಷ್ಟಿಲ್ಲ. ಅವ್ರು ತೂತ್ಕೊಳ್ಳೆ ಬೇಕಾದಷ್ಟಿವೆ. ನಾನು ಹೇಳಬೇಕು ಅಂದರೆ ಬೇಕಾದಷ್ಟಿವೆ, ಹೇಳ್ತೀನಿ. ಫಸ್ಟ್ ಅವ್ರ ಮನೆ ತೂತ್ಕೊಳ್ಳನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ. ಅವನು ಯಾರೋ ಬಂದು ಅವನೇ ಪ್ರತಾಪ ಸಿಂಹ ಅಂತ ಹೆಸರು ಇಟ್ಬಿಟ್ಟವ್ರು ಅಪ್ಪಿತಪ್ಪಿ. ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ. ಸಿಂಹ ಅಂತ ಅಪ್ಪಿತಪ್ಪಿ ಇಟ್ಬಿಟ್ಟವ್ರೆ ಅವ್ರು ಯಾರೋ. ಅವನು ಹಿನ್ನೆಲೆ ಗೊತ್ತಾ ಯಾರಿಗಾದ್ರು? ಅವನು ಹೆಂಡ್ತಿಲೇ ಅವ್ನು ಸಹಿಸ್ಕೋದೇ BJP ಹೈಕಮಾಂಡ್ಗೆ ಕಂಪ್ಲೇಂಟು ಬರೆದಿರೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ. ಇವನು ಸರಿ ಇಲ್ಲ, ಇವನ್ನ ನಡತೆ ಸರಿ ಇಲ್ಲ, ಇವನು ಕಚ್ಚೇರ್ಕ ಅನ್ನೋದನ್ನು ಭಾಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ. ಅದಕ್ಕೋಸ್ಕರನೇ ಅವನಿಗೆ BJP ಟಿಕೆಟ್ ಕೊಡ್ದೇ ಕ್ಯಾಕು ಸುಗ್ದು ಮನೇಲಿ ಕುಣಿಸಿದ್ದಾರೆ BJP ಹೈಕಮಾಂಡವರು. ಅಂಥವ್ರ ಬಗ್ಗೆ ಬಂದು ಇಲ್ಲಿ ನಮ್ಮ ಜನಕ್ಕೆ ತಿಳುವಳಿಕೆ ಹೇಳ್ತಾರಂತೆ. ಇದೆಷ್ಟು ಸರಿ? ಇದನ್ನು ನಂಬಬೇಕಾ ನಮ್ಮ ಜನ? ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವ್ರೆ. ಪ್ರಚೋದನೆ ಭಾಷಣ ಮಾಡೋದು, ಯುವಕರನ್ನ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ. ಇನ್ನೊಬ್ಬರು ಬಂದು ಹೇಳ್ತಾರಂತೆ ನಾನು ಮೋಸ ಮಾಡೋಕ್ಕೆ ಹೋಗಿದ್ದೀನಿ ಅಂತ. ಇವರೆಲ್ಲ ಎಲ್ಲಿದ್ದರು? ಇವ್ರ ಅಪ್ಪನಿಗೆ ಅಧಿಕಾರ ಬರ್ಬೇಕಾದ್ರೆ ಯಾರು ಕಷ್ಟಪಟ್ಟರು, ಯಾರು ಕೊಡಿಸಿದ್ರು ಅನ್ನೋದನ್ನ ಅವ್ನಿಗಿನ್ನ ಅಷ್ಟು ಬೇಗ ಮರೆತುಬಿಟ್ಟವನೆ. ಅವರಪ್ಪ ಏನೇನು ಯಾವ ಕೇಸ್ ಫಿಕ್ಸ್ ಆಗದೆ, ಯಾರು ಲಂಚ ತಗೊಂಡು ಅಕೌಂಟಲ್ಲಿ ಲಂಚ ತಗೊಂಡು ಜೈಲ್ಗೆ ಹೋದವ್ರು ಯಾರು? ಮಂತ್ರಿಯಾಗಿ ರೇಪ್ ಕೇಸ್ ಫಿಟ್ ಮಾಡಿಸ್ಕೊಂಡು ಜೈಲ್ಗೆ ಹೋದವ್ರು ಯಾರು? ಲಂಚ ತಗೊಂಡು ಶಾಸಕ ಜೈಲ್ಗೆ ಹೋಗಿದ್ದು ಯಾರು? ಯಾವ ಪಾರ್ಟಿಯವರು? ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದು ಯಾರು? ಯಾವ ಪಾರ್ಟಿಯವರು? ಇಂಥವ್ರು ಬಂದು ಮದ್ದೂರನ್ನ ಉದ್ಧಾರ ಮಾಡ್ತಾರಾ? ಇವ್ರದ್ದೇ ಸರ್ಕಾರಗಳಿತ್ತು. ಯಾರಾದರೂ ನಮ್ಮ ಮದ್ದೂರು ತಾಲೂಕಿಗಾಗಲಿ ನಮ್ಮ ಹಿಂದೂ ಜನಾಂಗಕ್ಕಾಗಲಿ ಇವ್ರ ಕೊಡುಗೆ ಏನು? ಇವ್ರ ಸರ್ಕಾರಗಳಿದ್ದಾಗ ಮದ್ದೂರು ತಾಲೂಕಿಗೆ ಏನು ಕೊಟ್ಟಿದ್ದಾರೆ? ಏನು ಸಹಾಯ ಮಾಡಿದ್ದಾರೆ? ದೇವಸ್ಥಾನಗಳಿಗೆ ಸಹಾಯ ಮಾಡವ್ರ? ರಸ್ತೆ ಅಭಿವೃದ್ಧಿ ಮಾಡವ್ರ? ಇನ್ಯಾವ್ದಾರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರಾ? ರೈತರಿಗೆ ನೀರಾವರಿಗೆ ಏನಾದರೂ ಸಹಾಯ ಮಾಡಿದ್ದಾರಾ? ಏನಾಗಿದೆ ಎಷ್ಟು ದಿವಸದಲ್ಲಿ? ನೀವೆಲ್ಲ ಮಾಧ್ಯಮದವರು ನೀವು ದಿನನಿತ್ಯ ನೋಡ್ತಾ ಇದ್ದೀರಿ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೀವಿ, ಎಲ್ಲೆಲ್ಲಿ ಕೆಲಸ ಆಗ್ತಾಯಿದೆ, ಪ್ರತಿಯೊಂದಕ್ಕೂ ನೀವು ಸಾಕ್ಷೀಕರಿಸೋದು ನೀವೇ ಇದ್ದೀರಾ. ಇವ್ರು ಯಾರೋ ಬಂದ್ಬಿಟ್ಟು ಏನೋ ನಾವು ಕೊಟ್ಬಿಟ್ಟಿದ್ದೀವಿ ಇಲ್ಲಿ ಕೊಡುಗೆ ಅನ್ನೋ ಥರ ಇಲ್ಲಿ ಮಾತಾಡೋದು ಎಷ್ಟು ಸರಿ? ಇನ್ನು ಮುಂದೆ ಆದರೂ ಇಂಥವನ್ನ ಬಿಡಬೇಕು ಇವರು. ಇದರಿಂದ ನಡೆಯಲ್ಲ. ಇದು ಮಂಗಳೂರನ್ನ ಮಾಡೋಕ್ಕೆ ಹೊರಟಿದ್ದಾರೆ, ಮಂಡ್ಯನ. ಏನಾಗ್ತಿದೆ ಅಲ್ಲಿ? ಯುವಕರಿಗೆ ಪಜೋಸಿ ಪಾಪ ಅಮಾಯಕರು ಬಲಿಯಾಗ್ತಿದ್ದಾರೆ, ಕೊಲೆಗಳಾಗ್ತಾ ಇದೆ. ಇವ್ರು ಲೀಡ್ರ್ ಮಕ್ಕಳು ಏನಾದ್ರು ತೊಂದರೆ ಆಗ್ತಿದೆಯಾ? ಲೀಡ್ರ್ ಮಕ್ಕಳು ಹೋಗಿದ್ದು ಬಲಿ ಆಗ್ತಿದ್ದಾರಾ? ಇವ್ರು ಬರ್ತಾರೆ,
ಶೋ ಕೊಡ್ತಾರೆ. ಇಲ್ಲಿ ಬಂದು ಮಾಧ್ಯಮದವ್ರನ್ನ ಮುಂದೆ ಶೋ ಕೊಟ್ಬಿಟ್ಟು ಬಣ್ಣದಾಗೆ ಪ್ರಚೋದನೆಕಾರಿ ಭಾಷಣಗಳು ಮಾಡ್ತಾರೆ, ಯುವಕರಿಗೆ ಪ್ರಚೋದನೆ ಮಾಡ್ತಾರೆ. ಇವ್ರು ಇಲ್ಲಿ ಹೊಡೆದಾಡ್ಕೊಂಡು ಕೊಲೆಗಳು ಮರ್ಡರ್ಗಳು ಆಗೋದು, ಶಾಂತಿ ಭಂಗ ಆಗೋದು, ಈ ಕೆಲಸಕ್ಕೆ ಇವ್ರು ನಿಂತಿದ್ದಾರೆ. ಇದನ್ನು ನಾವು ನಮ್ಮ ಜನ ಇಂಥದ್ದನ್ನು ಒಪ್ಪಲ್ಲ, ಇದನ್ನು ಸಹಿಸಲ್ಲ. ಇನ್ನು ಮುಂದೆ ಆದರೂ ಇಂಥ ಕಚಡ ಕೆಲಸ ಮಾಡೋದು ನಿಲ್ಲಿಸಬೇಕು ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಕೋಮು ಸೌಹಾರ್ದತೆ ಯಾರು ಮಾಡ್ತಿದ್ದಾರೆ? ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ತಾರೆ, ಇಲ್ಲಿ ಬಂದು ಪ್ರಗತಿಪರ ಹೋರಾಟಕ್ಕೆ ಫಂಡಿಂಗ್ ಮಾಡ್ತೀವಿ ಅಂತಾರೆ. ಈಗ ಆ ಪ್ರಗತಿಪರರು ಮಾಡೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಾನು ನೆನೆತಾನೆ ಬಂದಿದ್ದು, ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದರದ ಬಗ್ಗೆ ಪೊಲೀಸರು ಹಿರಿಯ ಅಧಿಕಾರಿಗಳು ಅದರ ಬಗ್ಗೆ ಸೂಕ್ತ ನಿರ್ಧಾರ ತಗೊಳ್ತಾರೆ. ಅಲ್ಲ, ನಾನು ಹೇಳೋದು ಇದು ಅವಶ್ಯಕತೆ ಇಲ್ಲದೆ ಇರುವಂಥವು. ದಿನನಿತ್ಯ ಒಬ್ಬರೆಲ್ಲ ಒಬ್ಬೊಬ್ಬರು ಒಂದೊಂದು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಪ್ರಗತಿಪರರು ಅವ್ರ ಚಿಂತನೆ ಅವ್ರದ್ದು ಯಾವ ರೀತಿಲಿದೆಯೋ ಒಳ್ಳೆಯದು ಇರ್ಬೋದು, ನಂಗೆ ಗೊತ್ತಿಲ್ಲ. ಸೊ ಯಾವ ರೀತಿಲಿ ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ನಂಗೆ ಈಗ ಪೊಲೀಸರು ಕೊಡಲ್ಲ ಅಂತಂತ ಹೇಳಿದರೆ ಅದಕ್ಕೆ ಅನುಮತಿನ ಮುಗಿದೋಯ್ತಲ್ಲ, ಅದರ ವಿಚಾರ ಬಿಡಿ. ಅದು ಆದ್ಮೇಲೆ ನಡಿಗೆ ಅಂತ ಸಾಮರ್ಥ್ಯ ನಡಿಗೆ ಐತಿಲ್ಲ ಸರ್, ಅದು ಕೊಟ್ಟರೆ ಪ್ರಚೋದನೆ ಕೊಟ್ಟಂಗಲ್ವಾ? ಈಗ ಮತ್ತೂರು ಪರಿಸ್ಥಿತಿ ಶಾಂತವಾಗಿದೆ, ನಾವು ಅವ್ರು ಕೂಡ ಅವ್ರ ಹತ್ರನೂ ವೈಯಕ್ತಿಕವಾಗಿ ಚರ್ಚೆಯನ್ನು ಮಾಡ್ತೀವಿ. ಇವತ್ತು ಕರೆದು ಏನು ಅದ್ರ ಹಿಂದೆ ಏನು ವಿಚಾರ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ. ಅಂಥದ್ದು ಏನು ನಮಗೆ ಅವಶ್ಯಕ, ಅವ್ರು ಏನು ಆಸಕ್ತಿ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇವಾಗ ತಿಳ್ಕೊಳ್ತೀವಿ, ಮಂಡ್ಯಕ್ಕೆ ಬರ್ತೀವಿ, ನೀವು ಇರ್ತೀರ, ಮಾತಾಡ್ತೀನಲ್ಲ. ಶ್ರೀರಾಮ್ ಭಟ್ ನಾರ್ಮಲ್ ಆಯಿತು, ಮನೆ ಕೆರಗೋಡ ಆಯಿತು, ಮದ್ದೂರು ನಿರಂತರವಾಗಿ ಏನು ಬಿಜೆಪಿ ಕೋಮು ಪ್ರಚೋದನೆ ಮಾಡ್ತಾ ಇದೆ. ವಿಚಾರವಾಗಿ ಇನ್ನೂ 29 ಆರೋಪಿಗಳು ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನೋ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಮಾಹಿತಿ ಪಡ್ಕೊಂಡ್ರೆ ಸರ್ ಅಧಿಕಾರಿಗಳು? ಈಗ ನಾನು ಮಾಹಿತಿ ಕೇಳಿದ್ದೀನಿ, ಇನ್ನೂ ತನಿಖೆ ನಡೀತಾ ಇದೆ. ನೆನ್ನೆ ಕೂಡ ನಿಮಗೆ ಮಾತಾಡೋಕ್ಕೆ ಮೊದಲೇ SP ಅವರು, ಪೊಲೀಸ್ ಅಧಿಕಾರಿಯವರು ಎಲ್ಲರೂ ಚರ್ಚೆಯನ್ನು ಮಾಡಿದ್ದಾರೆ. ಇದ್ರ ಕೂಲಂಕುಷವಾಗಿ ಇನ್ನೊಂದು 2-3 ದಿವಸದಲ್ಲಿ ತನಿಖೆ ಅಂತಿಮಗೊಂಡ ನಂತರ ಅದರ ಬಗ್ಗೆ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಘಟನೆ ಕಾರಣ ಅನ್ನೋದನ್ನು ಅದೇ ಮಾಹಿತಿಯನ್ನು ಸಂಪೂರ್ಣವಾಗಿ ವರದಿಯನ್ನು ಕೊಡ್ತಾರೆ ಇನ್ನೊಂದು 2-3 ದಿವಸದಲ್ಲಿ. ಹೌದು ಸ್ವಾಮಿ, ನಾನು ಹೇಳ್ತಾ ಇರೋದು ನಾವು ಸರಿ ಅಂತಿದ್ದೀವ. ಅವ್ರನ್ನ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು, ಕೊಡೋ ಕೆಲಸ ನಾವು ಮಾಡ್ತೀವಿ. ನಾವೇನು ಹೇಳೋದು, ನಾವು ಸಮರ್ಥರಿದ್ದೀವಿ. ಇಲ್ಲಿ ನಮ್ಮ ಜನ, ತಾಲೂಕಿನ ಜನ ಸಮರ್ಥರಿದ್ದಾರೆ, ಗಟ್ಟಿಯಾಗಿದ್ದಾರೆ, ಫೇಸ್ ಮಾಡ್ತಾರೆ. ಆದರೆ ಪ್ರಚೋದನೆ ಮಾಡೋದು ತಪ್ಪು. ನಾನು ಹೇಳೋದು ಪ್ರಚೋದನೆ ಮಾಡೋದು ತಪ್ಪು. ಹೋಗಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ಪೊಲೀಸರು ಕಾಳಜಿ ಏನಂದರೆ, ಮತ್ತೆ ಈ ಒಂದು ಏನು ಇವಾಗ ಇಷ್ಟೆಲ್ಲ ಇಶ್ಯೂ ಆಗಿದೆ, ಇಶ್ಯೂ ಆಗೋದು ಬೇಡ, ತಣ್ಣಗಾಗುವವರೆಗೆ ಸ್ವಲ್ಪ ಯಾವುದನ್ನೇ ಕಾನೂನು ಚೌಕಟ್ಟಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಪೊಲೀಸರ ಉದ್ದೇಶ. ಅವರು ಹೋಗಬೇಡಿ ಅಂದರೆ ಇದು ತಾತ್ಕಾಲಿಕವಾಗಿ ಪರ್ಮಿಷನ್ ತೊಗೊಂಡಿಲ್ಲ, ಇಲ್ಲಿ ಹೋಗೋದು ಬೇಡ ಅನ್ನೋದನ್ನು ತಿಳಿಸಿದಾರಂತೆ. ಸೊ ಹಂಗನ್ಬಿಟ್ಟು ಏನು ಹೋಗಬಾರ್ದು ಅಂತಿಲ್ಲ. ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಗಣೇಶ ಯಾವ ಬೀದಿಲಿ ಯಾರು ಹೋಗ್ಬೋದು, ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ. ನಾವೇ ಖುದ್ದಾಗಿ ಸ್ಥಳೀಯವಾಗಿ ಪೊಲೀಸರಿಗೆ ಹೇಳಿ ಎಲ್ಲೂ ಕೂಡ ಗಣೇಶನಿಗೆ ಅಡಚಣೆ ಮಾಡಬಾರ್ದು. ಮ್ಯೂಸಿಕ್ ಹಾಕ್ತಾರೆ, ತಮಟೆ ಹೊಡಿತಾರೆ, ಡೋಲ್ ಹೊಡಿತಾರೆ, ಏನಾರು ಹೊಡೀಲಿ, ಹಬ್ಬ ವರ್ಷಕ್ಕೊಂದ್ಸಲಿ ಬರ್ತದೆ, ಆಚರಣೆಯನ್ನು ಮಾಡಿ ಎಲ್ಲೂ ಗೊಂದಲ ಆಗ್ದಂಗೆ ನೀವು ಕಾಪಾಡಿ ಅನ್ನುವಂಥದ್ದು ನಾವೆಲ್ಲ ಮೌಖಿಕ ನಮ್ಮ ಸರ್ಕಾರದಿಂದನೂ ಅವ್ರ ಅಧಿಕಾರಿಗಳಿಗೆ ಅವ್ರಿಗೆ ಸ್ವತಂತ್ರವಾಗಿ ಬಿಟ್ಕೊಟ್ಟಿದ್ರು. ಅವ್ರ ವ್ಯಾಪ್ತಿಯಲ್ಲಿ ನಿಮ್ಮ ಕ್ರಮ. ಹೌದು, ಹೋಗಿದ್ದೀನಿ. ಈಗ ಸ್ಥಳೀಯರಿಗೆ ಏನಂದರೆ, ಇದು ಅವ್ರಿಗೆ ಅಷ್ಟೇ ಅಲ್ಲ, ನಮಗೂ ನೋವಿದೆ ಈ ಘಟನೆ ಬಗ್ಗೆ. ಎಲ್ರಿಗೂ ನೋವಿದೆ ಅನ್ನೋದ್ರ ಜೊತೆಗೆ ನಮಗೂ ನೋವಿದೆ. ಇದು ಆಗಬಾರ್ದಿತ್ತು. ಅಲ್ಲ, ಇದು ಆಗಬಾರ್ದಿತ್ತು ಅನ್ನೋದಕ್ಕಿಂತ ಸರ್, ಅಲ್ಲಿ ಪ್ರತಿದಿನನೂ ನಮಗೆ ಬದುಕಕ್ಕೆ ಕಷ್ಟ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಅಂಥದ್ದೆಲ್ಲ ಇಲ್ಲ. ಇದು ಅದು ಏನು ಈಗ ಇದು ಈಗ ಜೀವನ ಮಾಡೋದು ಕಷ್ಟ ಇಲ್ಲ, ಆ ಥರದ್ದು ಏನಿಲ್ಲ. ಇಲ್ಲಿ ಯಾವುದೇ ಗುಂಡಾಗಿರಿ ಇಲ್ಲ, ಯಾವುದೂ ಇಲ್ಲ. ಯಾವುದೋ ವೈಯಕ್ತಿಕವಾಗಿ ಅವ್ರವ್ರ ವಿಚಾರಗಳಲ್ಲಿ
ಒಬ್ರಿಬ್ರು ಕುಟುಂಬಗಳಿಗೆ ಏನೋ ವೈಷಮ್ಯ ಇರ್ಬೋದೇನೋ, ಅದನ್ನು ಈ ಸಂದರ್ಭದಲ್ಲಿ ಬೇರೆಯವರು ಪ್ರಚೋದನೆ ಮಾಡಿ ದೂರು ಕೊಡಿಸೋದ್ರ ಮುಖಾಂತರ ಅದನ್ನು ಹೈಲೈಟ್ ಮಾಡ್ತಾರೆ. 9 ತಿಂಗಳಿಂದ ಜನವರಿಯಲ್ಲಿ ದೂರು ಕೊಟ್ಟಿರುವಂತದ್ದು ಶವಗಳ ತಗೋಂಗಿಲ್ಲ ಮಸೀದಿ ಮುಂದೆ, ಈಗ ಅದು ಒಂದಿಬ್ಬರಲ್ಲಿ ನಡೀತಾ ಇದೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಈಗ ಇಲ್ಲ ಬಡಾವಣೆಯಲ್ಲಿ ನಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ ಅಂತ ಇಲ್ಲಿ ಗೂಂಡಾಗಿರಿ ಸಂಸ್ಕೃತಿ ಇಲ್ಲ ಮಧುರೈ. ಈಗ ಹೌದು, ಮಸೀದಿ ಅಕ್ಕಪಕ್ಕ ಏನಂದ್ರೆ ಈ ಗಣೇಶನ ವಿಚಾರದಲ್ಲೇ ಏನೋ ಅವ್ರಿಗವ್ರಿಗೆ ಏನೋ ವೈಷಮ್ಯ ಇರ್ಬೋದು. ಮತ್ತೆ ಅಲ್ಲಿ ಬೈಕ್ಗಳು ಅವೆಲ್ಲ ನಿಲ್ಲಿಸ್ತಾರೆ. ಅಲ್ಲಿಗೆ ಹೋಗಕ್ ಹೋದ್ರೆ ಏನಾದ್ರು ಟಚ್ ಆಯ್ತು ಅಂದ್ರೆ ಗಲಾಟೆ ಮಾಡ್ತಾರೆ, ಗೂಂಡಾಗಿರಿ ಮಾಡ್ತಾರೆ ಅನ್ನೋದೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಎಸ್ಪಿಗೂ ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಅದು ಭಾಳಷ್ಟು ಕಂಜೆಸ್ಟೆಡ್ ಪ್ಲೇಸು. ರಾಮ್ ರಹೀಮ್ ನಗರ ಭಾಳಷ್ಟು ಚಿಕ್ಕದಾದ ಜಾಗ. ಅವ್ರಿಗೆ ಬಾತ್ರೂಮ್ಗಳಿಲ್ಲ. ಬಾತ್ರೂಮ್ಗಳೆಲ್ಲ ಏನು ಮಾಡಿದ್ದಾರೆ, ಡ್ರೈನ್ ಮೇಲೆ ಬಾತ್ರೂಮ್ಗಳು ಕಟ್ಟಿದ್ದಾರೆ. ನಾವು ರಸ್ತೆಗಳು ಮಾಡಬೇಕಾದ್ರೆ ನಾವು ತೆರವುಗೊಳಿಸಿದ್ದೀವಿ ಭಾಳಷ್ಟನ್ನು. ಇತ್ತೀಚೆಗಷ್ಟೇ ನಮ್ಮ ಪುರಸಭಾಧ್ಯಕ್ಷರು ಇಲ್ಲೇ ಇದ್ದಾರೆ, ಅವರೇ ನಿಂತು ಅಲ್ಲೆಲ್ಲ ತೆರವುಗೊಳಿಸಿ ನಾವು ರೋಡನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಏನಾಗಿದೆ, ಹಿಂದೆ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಅದನ್ನು ರಾಮ್ ರಹೀಮ್ ನಗರ ಅಂತ ಮಾಡಿ ಒಂದಷ್ಟು ಅಲ್ಪಸಂಖ್ಯಾತರಿಗೆ, ಒಂದಷ್ಟು ಪರಿಶಿಷ್ಟ ವರ್ಗದವ್ರಿಗೆ, ಒಂದು 250 ಜನರಿಗೇನೋ ಅಲ್ಲಿ ನಿವೇಶನವನ್ನು ಕೊಟ್ಟಿದ್ದರು. ಆದರೆ ಭಾಳಷ್ಟು ಚಿಕ್ಕದಾದ ರಸ್ತೆ, ಒಂದು ಕಾರ್ ಪಾಸ್ ಆಗೋದು. ಅದೇ ಆ ಟೈಮಲ್ಲಿ ಕೊಟ್ಟಿದ್ದು. ಈಗ ನಾವು ಈ ಕಂಪ್ಲೇಂಟ್ ಬಗ್ಗೆ SP ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ಇನ್ನೊಂದು 3-4 ದಿವಸ ಇವೆಲ್ಲ ತನಿಖೆ ಮುಗಿದ ಮೇಲೆ ಶಾಶ್ವತವಾಗಿ ಅಲ್ಲಿ ಯಾವುದೇ ಸಮಸ್ಯೆ ಬರ್ದಂಗೆ, ಯಾವುದೇ ಶವ ಸಾಗಿಸೋಕ್ಕಾಗಲಿ, ದೇವ್ರ ಮೆರವಣಿಗೆ ಆಗಲಿ, ಗಣೇಶನ ಮೆರವಣಿಗೆ ಆಗಲಿ, ಯಾವುದೇ ಹೋಗೋಕ್ಕೂ ಯಾರ್ದು ಅಡಚಣೆ ಮುಂದೆ ಇರಲ್ಲ. ಅದರ ಬಗ್ಗೆ ಶಿಸ್ತು ಕಾಪಾಡೋ ನಿಟ್ಟಿನಲ್ಲಿ ಅಲ್ಲೊಂದು ಪೊಲೀಸ್ ಚೌಕಿನ ನಿರ್ಮಾಣ ಮಾಡೋದ್ರ ಜೊತೆಗೆ ನಾವು ಯಾವುದೇ ಮುಂದೆ ಈ ಥರದ್ದು ಅಲ್ಲಲ್ಲೇ ಸಣ್ಣ ಪುಟ್ಟ ವೈಷಮ್ಯ ಬೆಳೆಯದೇ ಇರೋ ರೀತಿಯಲ್ಲಿ ನಾವು ಕ್ರಮವನ್ನು ತಗೊಳ್ತೀವಿ. JDS ಕೈ ಜೋಡಿಸಿದ ನಂತರ ಈಗ ಕೆಲಗೋಡ್ ಘಟನೆ ಆಯಿತು, ನಾಗಮಂಗಲ ಘಟನೆ ಆಯಿತು, ಬಿಟ್ಟಿ ಭಾಗ್ಯಗಳಿಗೆ ಮನ್ಸೋದು ಇದಕ್ಕೆ ನಾವು ದಾರಿ ಮಾಡ್ಕೊಂಡು ಅಂತ ಹೇಳ್ತಾರೆ ವೇದಿಕೆಯಲ್ಲಿ. ಅಲ್ಲ, ಬಿಟ್ಟಿ ಭಾಗ್ಯ ಕೊಡ್ತಾ ಇರೋದು ಬಡವ್ರಿಗೆ, ಕಷ್ಟದಲ್ಲಿರೋರಿಗೆ. ಇದು ತಪ್ಪು ಅಂದರೆ ನೀವು ಅವ್ರನ್ನ ಕ್ವಶನ್ ಮಾಡಬೇಕು. ಇದನ್ನು ಬಡವ್ರಿಗೆ ಸಹಾಯ ಮಾಡೋದು ತಪ್ಪ ಅಂತ ನೀವು ಅವ್ರನ್ನ ಕ್ವಶನ್ ಮಾಡಬೇಕಿತ್ತು. ನೀವು ಕ್ವಶನ್ನೇ ಮಾಡಲ್ವಲ್ಲ, ಯಾಕೆ ಅಂಥವ್ರಿಗೆಲ್ಲ ನಮ್ಮನ್ನು ಕೇಳ್ತಿರಲ್ಲ. ಅಲ್ಲ, ಆದರೂ ನಿಮಗೆ ಬೈಟ್ ಕೊಡೋಕೆ ಸಿಗ್ತಾರೆ, ನೀವು ಕೇಳ್ಬೇಕು. ಇವನ್ನೆಲ್ಲ ನೀವು ಕೇಳೋದೇ ಇಲ್ಲ. ಈಗ ಹೋಗ್ಲಿ, ಅವರೆಲ್ಲ ಇಷ್ಟೆಲ್ಲ ಅಪ್ಪ ಉತ್ತರ ಏನಿದೆ ಅವ್ರ ರಿಸಲ್ಟು. ಈಗ ಅವ್ರಿಗೇನಾಗ್ಬಿಟ್ಟಿದೆ ಪಾಪ, ಅವರು ಅಂಬರೀಷ್ ಅವರು ಇದ್ದ ಕಾಲದಿಂದನೂ ಕೂಡ ಅವ್ರು ಯಾವುದಕ್ಕೂ, ನಾನು ಭಾಳ ಹತ್ರದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅಂಬರೀಷ್ ಅವ್ರ ಜೊತೆ ಭಾಳ ವರ್ಷದ ಒಡನಾಟ. ಅವರು ಯಾವತ್ತೂ ಈಚೆಗೆ ಬಂದು ಯಾರ ಜೊತೆ ಮಾತಾಡೋದಾಗಲಿ, ರಾಜಕೀಯ ವಿಚಾರಕ್ಕೆ ಚರ್ಚೆಗಾಗಲಿ ಬಂದವರಲ್ಲ. ಅವ್ರ ಕಾಲವಾದ ನಂತರ ನಮ್ಮ ಜನ ಆಯ್ಕೆ ಮಾಡಿದ್ರು. ಆದರೆ ಅವರು ಇದನ್ನು BJP ಅವ್ರ ಜೊತೆ ಸೇರ್ಕೊಂಡ್ರಲ್ಲ, ಅವರು ಅದೇ ದಿಕ್ಕಲ್ಲಿ ಸಾಗ್ಬಿಟ್ಟಿದ್ದಾರೆ ಅಷ್ಟೇ. ಅವ್ರು ಯಾವುದೂ ಕೂಡ ಕಾಂಟ್ರವರ್ಸಿ ಹೇಳಿಕೆ ಕೊಡೋದಾಗಲಿ, ಭಾಳ ಬುದ್ಧಿವಂತಿಕೆಯಿಂದ ಮಾತಾಡೋದು ನೀವೆಲ್ಲ ನೀವು ಗಮನಿಸಿದ್ದೀರಿ. ಈ BJP ಅವ್ರ ಜೊತೆ ಸೇರಿದ್ರಲ್ಲ ಈಗ MP ಎಲೆಕ್ಷನ್ ಆದಮೇಲೆ, ಸೊ ಅವ್ರ ಗಾಳಿ ಬೀಸಿ ಅವ್ರನ್ನ ಸ್ವಲ್ಪ ಫಾಲೋ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು? ನನಗದು ಗೊತ್ತಿಲ್ಲ. ದೊಡ್ಡವ್ರ ಮಟ್ಟದಲ್ಲಿ ಏನು ನಡೆದಿದೆ ಅಂತ. ನಾನು ಏನು ಪಕ್ಷದಲ್ಲಿರಲಿಲ್ಲ, ನಾನು ಹೊಸದಾಗಿ ಸೇರ್ಕೊಂಡವನು, ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಸುಮಾರು 17 TMC ನೀರನ್ನ ಬೆಂಗಳೂರು ತಗೊಂಡು ಹೋಗ್ತಿದ್ದಾರೆ. ಮಳವಳ್ಳಿ ಮತ್ತು ಮದ್ದೂರು ಭಾಗದ ನಾಲೆಗೆ ನೀರು ಬಾಲ ಇದರಿಂದ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ? ಈಗ ಮಳವಳ್ಳಿ ಮದ್ದೂರು ಭಾಗಕ್ಕೆ ನೀರು ಬರೋಕ್ಕೆ ಮೊನ್ನೆನೂ ಕೂಡ ಏನು ನಮ್ಮ ಹೆಬ್ಬಕೋಡಿ ನಾಲೆಗೆ
400 ಕೋಟಿಯನ್ನು ಕೊಟ್ಟಿದ್ದಾರೆ. ನಾಳೆ ಆಧುನೀಕರಣ ಮಾಡಲಿಕ್ಕೆ ನಮ್ಮಲ್ಲೂ ಕೂಡ ಈಗ ನಿಮಗೆಲ್ಲ ಗೊತ್ತಿದೆ, ಕೆಮ್ಮಣ್ಣಾಲೆ ಆಯಿತು, ಈಗ ಸೂಳೆಕೆರೆ ಅದು ಕೂಡ ಈಗ ಟೆಂಡರ್ ಆಗ್ತಾಯಿದೆ. ನಮ್ಮ ಈ ಬೈರಣ್ಣಾಲೆ, ಚಾಮಳ್ಳಿ, ಆಯ್ಸಿ, ವೈದ್ಯನಾಥ ನಾಲೆಗಳೆಲ್ಲ ಕೂಡ ಅವಕ್ಕೂ ಕೂಡ ಟೆಂಡರ್ ಆಗ್ತಾಯಿದೆ. ಇವೆಲ್ಲ ಅಭಿವೃದ್ಧಿ ಆಗ್ತಾಯಿದೆ. ಏನಂದರೆ ಈಗ ತಾನೇ 2 ವರ್ಷದಲ್ಲಿ ಎಲ್ಲವೂ ಒಂದೇ ಸರಿ ಆಗಲ್ಲ. ಇದು 20-25 ವರ್ಷ ಸಮಸ್ಯೆ. ಯಾಕೆ ನೀರು ಕಡಿಮೆ ಆಗ್ತಾಯಿದ್ದು ಅಂದರೆ, ಒಂದು ನಿಮಿಷ, ಭಾಳಷ್ಟು ಕಡೆ ನೀರು ಪೋಲಾಗ್ತಾಯಿದೆ. ನೀರು ಭಾಳಷ್ಟು ಕಡೆ ಪೋಲಾಗಿ ಮುಂದಕ್ಕೆ ಬಗ್ತಾಯಿಲ್ಲ, ಪ್ರೆಷರ್ ಇಲ್ಲ. ಅದಕ್ಕೇನು ಮಾಡ್ತಾಯಿದ್ದೀವಿ, ಎಲ್ಲ ಕಡೆ ನಾಲೆ ಬಾಕ್ಸ್ ಮಾಡೋದ್ರಿಂದ ವೇಗವಾಗಿ ನೀರು ಬರ್ತದೆ. ಆಗ ಥೈಲ್ಯಾಂಡ್ಗಳಿಗೆ ನೀರು ತಲುಪ್ತದೆ. ಹಾಗಾಗಿ ನಾವು ಹಂತವಾಗಿ ಆಧೀಕರಣ ಮಾಡ್ತೀವಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ಸಂಪೂರ್ಣವಾಗಿ ರೈತರ ನೀರಿನ ಸಮಸ್ಯೆನ ಬಗೆಹರಿಸೋ ಕೆಲಸವನ್ನು ಮಾಡ್ತೀವಿ. ಈಗ ನಮ್ಮ ಉದ್ದೇಶ ಏನ್ರಿ, ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ನೀವು ಅಭಿವೃದ್ಧಿ ಮಾಡಿ, ಜನರಿಗೆ ಒಳ್ಳೆಯದು ಮಾಡಿ, ಬಡವ್ರಿಗೆ ಅನುಕೂಲ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ. ನಾವು ದಿನನಿತ್ಯ ಎದ್ದು ಮಾಡೋ ಕೆಲಸ ಬಿಟ್ಟು ನಾವು ಇಂಥವಕ್ಕೆಲ್ಲ ಭಾಗ್ಯ ಹಾಕ್ಕೊಂಡು ಅವ್ರಿಗೇನೋ ಕೆಲಸ ಎಲ್ಲ ಕೂತಿದ್ದಾರೆ. ಇಂಥವೆಲ್ಲ ಸೃಷ್ಟಿ ಮಾಡ್ಕೊಂಡು ಎಲ್ಲ ಕಡೆ ಇದನ್ನೇ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಅದೇ ಕೆಲಸ ಮಾಡ್ಕೊಂಡು ನಿಂತ್ಕೋಬೇಕಾ ಅಥವಾ ಅಭಿವೃದ್ಧಿ ಕೆಲಸ ಮಾಡಬೇಕಾ? ಲಾಸ್ಟ್ ಇಯರ್ ನಾಮಂಗಲ ಆಗಿದೆ. ಈ ಥರ ಚುನಾಯಿತ ಫುಲ್ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಗಲಾಟೆಗಳು ನೋಡ್ಕೊಂಡಿದ್ದಾರೆ. ಪ್ರತಿನಿತ್ಯ ಇಂಥದ್ದು ಆಗ್ತಿದೆಯಲ್ಲ ಜಿಲ್ಲೆನಲ್ಲಿ, ಅಭಿವೃದ್ಧಿ ವಿಚಾರಕ್ಕಿಂತ ಈ ಥರದ್ದು ಮುನ್ನೆಲೆ ಬರ್ತಾ ಇದೆಯಲ್ಲ. ಜಿಲ್ಲೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಬಿಟ್ಬಿಟ್ಟು ಬರೀ ಈಗ ನೀವು ಇತಿಹಾಸ ತೆಗೆದು ನೋಡಿ, ರೈತರಿಗೋಸ್ಕರ, ನಾಲೆಗಳ ಅಭಿವೃದ್ಧಿಗೋಸ್ಕರ ಎಷ್ಟು ಅನುದಾನ ಬಂದಿದ್ರೆ ಹೆಚ್ಚು ನಮ್ಮ ಜಿಲ್ಲೆಗೆ ಈ ಸರ್ಕಾರದಲ್ಲಿ. ಹಿಂದೆ ನೀವು ತಗೊಳ್ಳಿ, ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವರೆಲ್ಲ ಸರ್ಕಾರ ನಡೆಸ್ತೋರು. ಏನು ಕೊಟ್ಟವ್ರೆ ರೈತರಿಗೆ? 1000 ಕೋಟಿ ಕೊಟ್ಟಿದ್ದನ್ನ ಇತಿಹಾಸ ಇದೆಯಾ? 1,500 ಕೋಟಿ ನಮ್ಮ ಮದ್ದೂರು ತಾಲೂಕಿಗೆ 2 ವರ್ಷದಲ್ಲಿ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಿಂದ. ನಾವು ನಿರಂತರವಾಗಿ ನಮ್ಗೆ ಕೆಲಸ ಏನಂದರೆ, ಬೆಳಗ್ಗೆ ಪ್ರತಿನಿತ್ಯ ನಮ್ಮದು ಗುದ್ಲಿ ಪೂಜೆ ಇದ್ದೇ ಇರ್ತದೆ. ಪ್ರತಿಯೊಂದು ಗ್ರಾಮದಲ್ಲಿರ್ಬೋದು. ನೆನ್ನೆ ನಾನು ಬಂದ ತಕ್ಷಣ ಭಾಳಷ್ಟು ದಿನದಿಂದ ಬೇಡಿಕೆ ಇತ್ತು, ಈ ಮಧ್ಯೆ ಮಾಡೋಕ್ಕಾಗಿಲ್ಲ. ನೆನ್ನೆ ಬಂದ ತಕ್ಷಣ ಗುದ್ಲಿ ಪೂಜೆ ಮಾಡೇ ಬಂದೆ. ಈಗೂ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲೊಂದು 5 ಕೋಟಿ ರೈತರಿಗೋಸ್ಕರ ನೀರಾವರಿ, ನಾಳೆ ಸಂಬಂಧಪಟ್ಟದ್ದೇ ಗುದ್ಲಿ ಪೂಜೆ ಮಾಡೋಕ್ಕೆ ನಾವು ಈಗ ಹೋಗ್ತಾಯಿದ್ದೀವಿ. ನಮ್ಮದು ಅಭಿವೃದ್ಧಿ ಮಾಡೋದೇ ನಮಗೆ ಭಾಳ ಮುಖ್ಯ. ಸೊ ಜನರ ಹಿತ ಕಾಪಾಡೋದು, ರೈತರ ಹಿತ ಕಾಪಾಡೋದು ನಮ್ಮ ಮೂಲ ಉದ್ದೇಶ. ಅಂಬರೀಷ್ ಅವರು ಬಿಸಿ ಭಾಗ್ಯಗಳಿಂದಾಗಿ ಘಟನೆ ಆಗಿದೆ ಅಂತ ಒಂದು ಮಾತುಗಳನ್ನು ಇಲ್ಲೇ ಆಡಿದರು. ಆಗಿದೆ. ಈಗ ಬಿಜೆಪಿ ಇದನ್ನ ರಾಜಕೀಯ ಮತ್ತೆ ಒಂದು ಧರ್ಮಾಧಾರಿತ ರಾಜಕಾರಣವನ್ನ ಹೆಚ್ಚಾಗಿ ಮಾಡ್ತಿದೆ ಅಂತ ನಿಮ್ಗೆ ಅನಿಸ್ತಿದೆ? 100ಕ್ಕೆ 100 ಸತ್ಯ. ಯಾಕೆಂದರೆ ಅವ್ರಿಗೆ ಎಲ್ಲೆಲ್ಲೂ ಬೇಸೆ ಇರಲಿಲ್ಲ, ಮಂಡ್ಯದಲ್ಲಿ ಬೇಸೆ ಇರಲಿಲ್ಲ. ಅವರು ಪ್ರಚೋದನೆ ಶುರು ಮಾಡೋದು ಯಾವಾಗಿಂದ ಅಂದರೆ, ಈ JDS ಅವರು ಅವ್ರ ಜೊತೆ ಕೊಯ್ಲೇಷನ್ ಆದಮೇಲೆ ಅವ್ರಿಗೇನಂದ್ರೆ ಒಂದಷ್ಟು ಜನ ಕಾರ್ಯಕರ್ತರು ಅಲ್ಲಿ ನಿಂತ್ಕೋತಾರೆ. ಕಾರ್ಯಕ್ರಮ ಸಭೆಗಳು ಕರೆದಾಗ JDS ಕಾರ್ಯಕರ್ತರು ಜೊತೆಲಿ ನಿಂತ್ಕೋತಾರೆ. ಹಾಗಾಗಿ ಆ ಅಡ್ವಾಂಟೇಜ್ ತಗೊಂಡು ಅವರು JDSನ ಮುಗಿಸ್ತಾ ಇದ್ದಾರೆ. ಜೊತೆಯಾಗಿ ಕೋಮು ಗಲಭೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಆಗಲ್ಲ ಅಂತ ಹೇಳ್ತೀರಾ? ನೀವು ತಾಲಿಬಾನ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ? ಅವರು ಬಿಜೆಪಿ ಅವರು ಹೇಳೋದು ಕಾಂಗ್ರೆಸ್ ಸರ್ಕಾರನೇ ತಾಲಿಬಾನ್ ಸರ್ಕಾರ ಅಂತ. ನೋಡ್ರಿ, ಈಗ ಬಡವ್ರಿಗೆ, ಹಿಂದುಳಿದವ್ರಿಗೆ ಸಹಾಯ ಮಾಡೋದು ತಪ್ಪ ಸರ್ಕಾರದ್ದು. ಇವತ್ತು ಎಷ್ಟು ಈಗ ಬಡವರು ಹೊಟ್ಟೆ ಮೇಲೆ ಹೊಡಿಕೂ ಬಂದಿದ್ರು. ಬಿಟ್ಟಿ ಭಾಗಿಗಳಿಂದ ಏನೋ ಎಲ್ಲ ಜನ ಕೆಟ್ಟರು ಅಂತ. ಭಾಳಷ್ಟು ಬಡ ಕುಟುಂಬದವರು, 60-70 ವಯಸ್ಸಿನವರು, ಅವ್ರು ದುಡಿಯೋಕ್ಕೆ ಶಕ್ತಿ ಇಲ್ಲ. ಇವತ್ತೇನು ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ, 2,000 ರೂಪಾಯಿ ಕೊಡ್ತಾಯಿದೆ ಮಹಿಳೆಯರಿಗೆ, ಅಕ್ಕಿ ಕೊಡ್ತಾಯಿದೆ 1 kg. ನಮ್ಮ ಯುವಕರಿಗೆ, ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ 3,000, ಡಿಪ್ಲೊಮಾದವ್ರಿಗೆ 1,500 ತಿಂಗಳಿಗೆ ಕೊಡ್ತಾಯಿದೆ. ಈ ಸಹಾಯ ಮಾಡೋದು ತಪ್ಪ. ಭಾಳಷ್ಟು ಜನ ಕೆಲಸ ಇಲ್ಲ. ನಿಮ್ಗೆ ಗೊತ್ತು, ಭಾಳ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ, ನೌಕರಿಗಳಿಲ್ಲ. ಓಲೈಕೆ ಎಲ್ಲ ನೋಡ್ರಿ, ಈಗ ನಾವು ಯಾವುದೇ ಪಕ್ಷದವ್ರಿಗೆ ಕೊಡ್ತಾಯಿಲ್ಲ, ಯಾವುದೇ ಕೋಮ್ನವ್ರಿಗೆ ಒಂದು ನಿಮಿಷ ಕೇಳಿ, ಯಾವುದೇ ಕೋಮ್ನವ್ರಿಗೆ ಸೀಮಿತವಾಗಿಟ್ಟಿಲ್ಲ ಗ್ಯಾರಂಟಿ ಯೋಜನೆ. ಹೊರತುಪಡಿಸಿ ಹೇಳ್ತಾರೆ ಗ್ಯಾರಂಟಿ ಒಂದು ಸಮುದಾಯದ ಓಲೈಕೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನೋಡ್ರಿ, ಈಗ ಕೇಸು ಕೋಮು ಗಲಭೆ
ಕೋಮು ಗಲಭೆ ಕೇಸ್ನ ಯಾವುದೂ ವಾಪಸ್ ತಗೊಂಡಿಲ್ಲ. ಈಗ ಕೇಳಿ, ಸತ್ಯಾಸತ್ಯತೆಯನ್ನು ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಆಧರಿಸಿ ಸರ್ಕಾರ ಕ್ರಮ ತಗೊಂಡಿದೆ. ಇದರಲ್ಲಿ ಸರ್ಕಾರದವ್ರದ್ದು ಆಸಕ್ತಿ ಇಲ್ಲ. ಇದರಲ್ಲಿ ಸರ್ಕಾರನೇ ತಗೊಳ್ಳೋದು ಅಂತಿಮವಾಗಿ. ಈಗ ನೋಡಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತದೆ. ತಪ್ಪಿತಸ್ಥರನ್ನ ಯಾರನ್ನೂ ಬಿಡಲ್ಲ. ಈಗ ಏನಾಗ್ತದೆ, ಒಂದು ಗಲಾಟೆ ಆದಾಗ ನೂರಾರು ಜನ ಮೇಲೆ ಕೇಸ್ ಆಗಿರ್ತದೆ. ನೂರಾರು ಜನ ತಪ್ಪು ಮಾಡಿರಲ್ಲ, ಯಾರೋ 2-3 ಜನ ಅವಿವೇಕಿಗಳು ಕಲ್ಲು ಹೊಡೆದವ್ರು 2-3 ಜನ. ಆದರೆ ಈಗ ಇದನ್ನು ಪ್ರತಿಭಟನೆ ಹೋದಾಗ ಕಲ್ಲು ಹೊಡೆದ್ರು, ಇನ್ನೊಂದು ಮಾಡಿದ್ರು, ಈಗ ಈ ಶಾಂತಿ ಭಂಗ ಮಾಡಿದ್ರು ಅಂತ ನೂರಾರು ಜನ ಮೇಲೆ FIR ಆಗಿರ್ತದೆ. ಅವರೆಲ್ಲ ಅದಕ್ಕೇನು ಪಾಪ ಪಾಲ್ದಾರರಲ್ಲ, ಏನೋ ಆ ಸಂದರ್ಭಕ್ಕೆ ಸೇರ್ಕೊಂಡಿರ್ತಾರೆ. ಅಂಥವ್ರನ್ನ ಬಿಡಬೇಕಾಗಿರ್ತದೆ. ಸರ್ಕಾರ ಅದನ್ನು ಮಾಡಿರ್ತಾರೆ ಕಾನೂನು ಪ್ರಕಾರ. ಈಗ ಪ್ರಚೋದನೆ ಸರ್ಕಾರದವ್ರು ಮಾಡ್ತಾ ಇಲ್ಲ. ಅಂದರೆ ಅವ್ರು ಹೇಳಿದ್ದು, ಈಗ ಬೆಂಕಿ ಹಚ್ಚಿ ದಾಂಧಲೆ ಮಾಡಿ ಇನ್ನೇಂದೇನೋ ಆ ಥರದ ಘಟನೆಗಳು ದೊಡ್ಡ ನಡೆದರೆ ಆ ಥರದ್ದು ನಡೆದಿಲ್ಲ, ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನು ಹೇಳಿ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ. ದೊಡ್ಡದೇ ನೋಡ್ರಿ, ಸರ್ಕಾರ ಯಾರನ್ನೂ ಓಲೈಕೆ ಮಾಡೋ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವ್ರ ಕಾಲದಿಂದ ಎಲ್ಲ ಸಮಾನರು ಅಂತಲೇ ನೋಡ್ಕೊ ಬಂದಿರುವಂಥದ್ದು. ಇವರ ಒಂದು ಇಲ್ಲಿ ಬೀಜ ಹಾಕ್ಲಿಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾವ್ರೆ ಎಲ್ಲ ಕಡೆ ಹೋಗಿ. ಈಗ ಹೋಗಲಿ, ಅವರು ಇಂಥ ವಿಚಾರಗಳ ಬಿಟ್ಟು ಇನ್ಯಾವ್ದಕ್ಕಾರ ಹೋರಾಟ ಮಾಡ್ತಾರ? ಅಭಿವೃದ್ಧಿಗೆ ಹೋರಾಟ ಮಾಡ್ತಾರ? ಓಲಿ, ಇವರೆಲ್ಲ ಭಾಳಷ್ಟು ಶ್ರೀಮಂತರಿದ್ದಾರೆ, ಎಲ್ಲರೂ ಬಂದು ಹಿಂದೂ ಧರ್ಮದವ್ರಿಗೆ ದೇವಸ್ಥಾನ ಕಟ್ಟಲಿಕ್ಕೋ ಇನ್ನೊಂದಕ್ಕೋ ಸಹಾಯ ಮಾಡ್ತಾರೆ. ಅಂಥ ಧರ್ಮಸ್ಥಳದವ್ರನ್ನೇ ಅವ್ರು ಸಹಿಸ್ಕೊತಾ ಇಲ್ಲ. ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ನಮಗೆ ಹೆಚ್ಚು ಭಕ್ತರನ್ನು ಹೊಂದಿರುವಂಥ ಧರ್ಮಸ್ಥಳ ಕ್ಷೇತ್ರ, ಅದನ್ನು ಇವರು ಸಹಿಸ್ಕೋದೇ ಅವರಲ್ಲೇ 2 ಗುಂಪಾಗಿದೆ. ಇಷ್ಟೆಲ್ಲ ಘಟನೆ ನಡೀತಾ ಇರೋದು RSS BJP ಅವರಿಂದ ಇದು ನಡೀತಾ ಇರೋದು, ಬೇರೆಯವರಿಂದ ಅಲ್ಲ. ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಯಾಕೆಂದರೆ ದೊಡ್ಡದಾಗಿ ಬಂದು ಅಲ್ಲಿ ಭಾಷಣ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಪಾಪ ಡೀಪಾಗಿ ಹೋಗಿ ಜನ ತಿಳ್ಕೊಂಡಿರಲ್ಲ ಅದ್ರ ವಿಚಾರನ. ನಾನು ಹೇಳೋದಾದರೆ ಇದಕ್ಕೆ ಎಲ್ಲ ಕಡೆ BJPಯವರೇ ಕುಮ್ಮಕ್ಕು ಕೊಟ್ಟು ಮಾಡಿಸ್ತಾ ಇರೋವಂಥದ್ದು. ಯಾಕೆಂದರೆ ಇಲ್ಲಿ ಯಾವುದು ಇಷ್ಟು ವರ್ಷದ ಇತಿಹಾಸದಲ್ಲಿ ಇಂಥ ಗಲಾಟೆಗಳು ನಡೆದಿರಲಿಲ್ಲ. ಅಲ್ಲ, 100ಕ್ಕೆ 100 ಎಲ್ಲ ಕಡೆ ಅವರೇ ಮಾಡಿಸ್ತಾ ಇರೋದು, ಇದೊಂದು ಕಡೆ ಅಲ್ಲ. ಹಿಂದೆ ಏನು ಪ್ರಚೋದನೆ ಮಾಡಿರ್ತಾರೆ ರೀ, ಒಳ್ಳೆ ಕಥೆ ಇಲ್ಲ. ಅವ್ರು ನೇರವಾಗಿ ಹೋಗಿ ಕಲ್ಲು ಹೊಡೆದಿರಲ್ಲ. ಮಸೀದಿಯಿಂದ ಕಲ್ಲು ಹೊಡೆದಿಲ್ಲ. ಇದೆಲ್ಲ ಅದರ ಬಗ್ಗೆ ಕ್ಲಾರಿಟಿ ಅಲ್ರಿ ಸ್ವಾಮಿ. ಕೇಳಿ, ಎಲ್ಲ ಕೇಳ್ರಿ, ಯಡಿಯೂರಪ್ಪನವ್ರ ಆದಿಯಾಗಿ, ಬೊಮ್ಮಾಯಿಯವ್ರ ಆದಿಯಾಗಿ, ಅಶೋಕ್ ಆದಿಯಾಗಿ ಎಲ್ಲ BJP ಲೀಡರ್ಗಳು ಆ ರಂಜಾನಲ್ಲಿ ಹೋಗಿ ಟೋಪಿ ಹಾಕೋ ಬಿರಿಯಾನಿ ತಿಂದು ಬಂದವ್ರೆ. ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಅವ್ರು ಬಿಡ್ರಿ, ಅವರು ತಿನ್ನೋರೆ ತಿನ್ನಲ್ಲ ಅಂತ ಅವ್ರು ಹೇಳಿಲ್ವಲ್ಲ CM ಯಾವತ್ತು. ಅಲ್ಲ, ಪ್ರಚೋದನೆ ಅವ್ರು ಕೊಟ್ಟಿರ್ತಾರೆ ಅಂತ ನಾನು ಹೇಳಿದ್ದು, ಪ್ರಚೋದನೆ ಮಾಡಿರ್ತಾರೆ ಅಂತ. ಈಗ ನೋಡಿ, ಈಗ ಯಾರು ಹೊಡೆದವ್ರೆ ಅವ್ರು ಅಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ. ತನಿಖೆಗೆ 7 ಜನನ ಕಸ್ಟಡಿಗೆ ತೊಗೊಂಡಿದ್ದಾರೆ. ಇನ್ನು 4 ದಿವಸ ಇರಿ, ಎಲ್ಲ ಸತ್ಯಾಸತ್ಯತೆ ಪ್ರೀಪ್ಲಾನ್ ಇರ್ಬೋದು. ತನಿಖೆಯಲ್ಲಿ ಗೊತ್ತಾಗಲಿ, ನಾವು ಯಾಕೆ ಬಾಯಿಂದ ಏನೇನೋ ಹೇಳೋದು. ತನಿಖೆ ಬಂದ್ಬಿಡ್ಲಿ, 4 ದಿವಸ ಇರಿ. ಈಗ ಜಿಲ್ಲೆಯಲ್ಲಿ 3 ಭಾಗದಲ್ಲಿ ಗಲಾಟೆಯಾಗಿ ಬಂತಿದ್ರು, ಇನ್ನಾದ್ರೂ ಮುಂಜಾಗ್ರತವಾಗಿ ಈ ಸಭೆಯಲ್ಲಿ ಹೇಳ್ತಾರೆ, ಏನು ಮದ್ದೂರು ಪಟ್ಟಣದಲ್ಲಿ ವ್ಯಾಪಕವಾಗಿ ಡ್ರಗ್ಸು ಮತ್ತೆ ಮಾರಕಾಸ್ತ್ರಗಳು ಏನು ಮಸೀದಿ ಒಳಗಡೆ ಇರುತ್ತೆ, ಅಲ್ಲಿ ಹಸುಗಳನ್ನ ಕಡಿತಾರೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಕ್ರಮ ಮಾಡೋದು. ಈಗ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅನ್ನುವಂಥದ್ದನ್ನು ಹೇಳಿದ್ದೀವಿ. ಇಲ್ಲಿ ಯಾರಿಗೂ ಎಕ್ಸ್ಕ್ಯೂಸ್ ಕೊಡುವಂಥ ಮಾತಿಲ್ಲ. ಯಾವುದೇ ಆಗಲಿ, ಯಾವ ಪಾರ್ಟಿಯವರಾಗಲಿ, ಯಾವ ಜನಾಂಗದವರಾಗಲಿ, ಕಾನೂನು ವಿಚಾರ ಮೀರಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಂತೂ ಖಂಡಿತ. ಇನ್ನೊಂದು 3-4 ದಿವಸ ಅಂತ ಹೇಳಿದ್ದಾರೆ SP ಅವ್ರು ನೆನ್ನೆ. ಬಹುಶಃ ಈ ವಾರದಲ್ಲಿ ಕಂಪ್ಲೀಟ್ ಆಗ್ಬೋದು. ಅದ್ರ ಬಗ್ಗೆ ತನಿಖೆಯನ್ನು ಮಾಡಿಸ್ತೀವಿ. ನಮ್ಗೆ ಅದ್ರ ಬಗ್ಗೆ ಇಲ್ಲಿಗಲ್ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಡಾಕ್ಯುಮೆಂಟ್ ತೆಗೆಸಿ ತನಿಖೆ ಮಾಡಿಸ್ತೀವಿ ಅದ್ರ ಬಗ್ಗೆ.
ಪ್ಲಾಂಟ್ ತರ ಕಾಣಿಸ್ತಾ ಇದೆ ಅಂತ ಸರ್ ಸಚಿವರು ಹೇಳಿದ್ರು. ನಿಮಗೆ ಏನ್ ಅನ್ಸುತ್ತೆ ಸರ್ ಇದರಲ್ಲಿ? ಇದಕ್ಕೆ ಏನಾದರೂ ಜಿಲ್ಲಾಡಳಿತವಾಗಲಿ ಸ್ಥಳೀಯ ಆಡಳಿತವಾಗಲಿ ಸ್ವಲ್ಪ ಎಡುತ್ತ ಅಂತ. ಯಾವುದ್ರಲ್ಲಿ? ಶ್ರೀಪಟ್ಟಣ, ನಾಗಮಂಗಲ ಇದೆಲ್ಲ ಘಟನೆ ಆಧರಿಸಿ ನೋಡ್ತಾ ಇದ್ರೆ ಇಲ್ಲಿ ಯಾಕೆ ತಕ್ಷಣದಲ್ಲಿ ಕ್ರಮ ತಗೊಳ್ಳಿಲ್ಲ? ತಗೊಂಡ್ರಿ ರಾತ್ರಿ ಸಂಜೆ ಈಗ ಕೇಳಿ, ಈಗ 21 ಜನ ಬಂದಿದ್ರು. ಆಮೇಲೆ ಪ್ರತಿಭಟನೆ ತೀವ್ರವಾಗಾಯ್ತು, ಹೊರಗಡೆ ಬಂದಿದ್ವಿ, ಪ್ರಚೋದನೆ ಆಗ್ತಾರೆ. ಅದ್ಯಾಕೆ ಜಿಲ್ಲಾಡಳಿತ ಅಲ್ಲಿ ಪೊಲೀಸ್ ಅಲ್ಲಿ ಸಹಕಾರ ಈಗ ಸಹಕಾರ ಏನು ಪೊಲೀಸ್ ಇಲಾಖೆಯವ್ರು ಕೊಟ್ಟಿಲ್ಲ. 144 ಸೆಕ್ಷನ್ ಮಾಡಿದ್ರು. ನೈಟು ಕಲ್ಲು ಹೊಡೆದಿದ್ದವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ರು. ಅಷ್ಟಾದ್ಮೇಲೆ ಜನ ಸೇರ್ತಾರೆ, ಮಸೀದಿ ಕಲ್ಲು ಹೊಡಿತಾರೆ, ಈ ಥರ ಎಲ್ಲ ಆಯ್ತಲ್ಲ. ಇವರು ಯಾಕೆ ಪೊಲೀಸ್ ಇದು ಮಾಡ್ತಾರೆ? ಈಗ ಪೊಲೀಸರು 144 200 ಜನ ಏನೋ ನಾವು ಪ್ರತಿಭಟನೆ ಮಾಡಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಅವರು ಸುಮ್ಮನೆ ಆಗಿದ್ದಾರೆ. ಏಕಾಏಕಿ 144 ಸೆಕ್ಷನ್ ಇದ್ದಾಗ 200 ಜನಕ್ಕೆ ಹೆಂಗ ಅವಕಾಶ ಕೊಟ್ಟಿದ್ದೆ ಅಷ್ಟೆಲ್ಲ ಆಗೋಕ್ಕೆ ಕಾರಣ ಅಂತ. ಈಗ ಅದು ಏನಾಗಿದೆ ಅನ್ನೋದು ಇನ್ನೊಂದ್ಸಲಿ ಬೇಕಾದ್ರೆ ಮಧ್ಯಾಹ್ನ ಬರ್ತಿರಲ್ಲ ಮಂಡ್ಯದಲ್ಲ ಕ್ಲಾರಿಫಿಕೇಶನ್ SP ಅವ್ರನ್ನ ಕರೆದ್ಬಿಟ್ಟು ಕೊಡ್ತೀನಿ. ಈಗ ನಮಗೆ ಉಸ್ತುವಾರಿ ಸಚಿವರಿದ್ದರು, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಎಲ್ಲ ಇದ್ರ ಬಗ್ಗೆ ಕ್ರಮವನ್ನು ತಗೊಂಡಾಗ ಹೋಮ್ ಮಿನಿಸ್ಟರ್ ಬರೋ ಅವಶ್ಯಕತೆ ಏನು ಕಂಡು ಬಂದಿಲ್ಲ ಅನ್ಸುತ್ತೆ, ಬಂದಿರಲ್ಲ. ನಾನು ಇದು ತಾಲಿಬಾನ್ ಸರ್ಕಾರ ಅಂತಾರೆ, ಸಿದ್ದರಾಮಯ್ಯ ತಾಲಿಬಾನ್ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಾರೆ, CT ರವಿ ಹಂಗೆ ಹೇಳ್ತಾರೆ. ಇದೇ ತಾಲಿಬಾನ್ ಸರ್ಕಾರಕ್ಕೆ ಈ ಸಲ 23ನೇ ಬಜೆಟ್ ಅಲ್ಲಿ 200 ಕೋಟಿ $24.3 ಬಿಲಿಯನ್ ನೆರವನ್ನ ಕೊಟ್ಟಿದ್ದಾರೆ. ಅಂದ್ರೆ 200 ಕೋಟಿ ಕೊಟ್ಟಿದ್ದಾರೆ. ಇದನ್ನ ನೀವು ಬಿಜೆಪಿ ಅವರಿಗೆ ಹೇಳುವಂತಹ ಒಂದು ಸವಾಲನ್ನ ನೀವು ತಗೋತಾ ಇಲ್ಲ. ಯಾರು ತಾಲಿಬಾನ್ಗೆ ದುಡ್ಡು ಕೊಟ್ಟಿರುವಂತದ್ದು, ನೀವ್ ಯಾಕೆ ಜನರನ್ನ ಪ್ರಚೋದನೆ ಮಾಡ್ತೀರಿ ಅಂತ ನೀವು ಅವ್ರಿಗೆ ಕೌಂಟರ್ ಅನ್ನ ಸರಿಯಾಗಿ ಕೊಡ್ತೇ ಬಂದಿದೆ. ಈ ತರ ಕಾಂಗ್ರೆಸ್ ಸರ್ಕಾರ ಆಯ್ತು, ಅದ್ರ ಬಗ್ಗೆ ಪಾರ್ಟಿ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.